ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಮನುಷ್ಯ ಏನು ಅಂತಂದ್ರೆ ಪ್ರತಿ ಹಂತದೊಳಗೂ ಅವ್ನ್ ಮಾಡ್ತಕ್ಕಂತ ಒಂದು ಕೆಲ್ಸಕ್ಕೆ ಏನು ಅಂತಂದ್ರೆ ಯಾವುದೇ ರೀತಿ ಒಳಗ ಪ್ರೇರೇಪಣೆಯನ್ನ ಬಯಸ್ತಾನ ಅಂತ ಅದು ಮನುಷ್ಯ ಸಹಜ ಗುಣ ಅದ. ಅಂದ್ರೆ ನಾವು ಮಾಡುವಂತ ಒಳ್ಳೆ ಕೆಲ್ಸಕ್ಕ ಒಂದು ಅಪ್ರಿಸಿಯೇಷನ್ ಅಥವಾ ಯಾವ್ದೋ ಒಂದ್ ರೀತಿ ಅಭಿನಂದನೆಗಳನ್ನ ಹೇಳೋದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ಜಾಸ್ತಿಯಾಗಿ ಆ ಕೆಲಸನ ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತೇಳಿ ನಮ್ಗೆ ಅನ್ಸುತ್ತೆ. ಸೊ ಇದಕ್ಕ ಈಗ ನಾವು ಎಲ್ಲಾ ವಿಡಿಯೋಸ್ ಗಳನ್ನ ಮಾಡಿ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತಾ ಇದೀವಿ. ನೀವೆಲ್ಲರೂ ಅದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಆಗೋದು ಅಥವಾ ಲೈಕ್ಸ್ ಬರೋದು ಅಥವಾ ಒಳ್ಳೆ ಕಮೆಂಟ್ಸ್ ಮಾಡೋದು, ನೀವು ಕಾಂಪ್ಲಿಮೆಂಟ್ಸ್ ಕೊಡೋದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರ ನಮಗೂ ಇನ್ನ ಹೆಚ್ಚು ಉತ್ಸಾಹ ಜಾಸ್ತಿಯಾಗಿ ಇನ್ನ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ನಿಮ್ಗೆಲ್ಲವನ್ನ ಒಂದ್ ರೀತಿ ಗಿಫ್ಟ್ ರೀತಿ ಒಳಗೆ ಕೊಡ್ಬೇಕು ಅಂತ ಹೇಳಿ ನಮಗೂ ಅನ್ಸುತ್ತೆ. ಯಾಕೆ ಈ ಒಂದು ವಿಷಯದ ಬಗ್ಗೆ ನಾ ಮಾತಾಡ್ತಾ ಇದ್ದೇನೆ ಅಂತಂದ್ರ ಇವತ್ ನಾನ್ ತಗೊಂಡಿರುವಂತ ಒಂದು ಟಾಪಿಕ್ ಅದಕ್ಕೆ ಸಂಬಂಧಪಟ್ಟಿರುವಂತ ವಿಷಯನೇ ಆಗಿದೆ. ಅದಕ್ಕೋಸ್ಕರ ಇದೊಂದು ಪೀಠಿಕೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ತಗೊಂಡಿರುವಂತ ಒಂದು ಟಾಪಿಕ್ ಏನಂದ್ರೆ ಮಾಸ್ಲೋರ್ ಅವರ ಶ್ರೇಣೀಕೃತ ಅಗತ್ಯತೆಗಳ ಪ್ರೇರೇಪಣಾ ಸಿದ್ಧಾಂತ ಅಂತ ಹೇಳಿ. ಪ್ರೇರೇಪಣೆ ಅಂತಂದ್ರ ವ್ಯಕ್ತಿ ತಾನೇ ಇಚ್ಛೆ ಪಟ್ಟು ಕೆಲಸ ಮಾಡ್ತಕ್ಕಂಥದಕ್ಕೆ ನಾವು ಪ್ರೇರೇಪಣೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಒಂದ್ ಕೆಲಸ ನಾವು ಕಂಟಿನ್ಯೂಸ್ ಮಾಡ್ತಾ ಹೋದಾಗ ಅದರಿಂದ ನಮ್ಗೆ ಒಳ್ಳೇದು ಯಾವ್ದೇ ಒಂದು ಪ್ರತಿಫಲ ಬರ್ತಾ ಇಲ್ಲಪ್ಪ ಅಥವಾ ನಮ್ಗೆ ಅದರಿಂದ ಏನು ಬೆನಿಫಿಟ್ ಆಗ್ತಾ ಇಲ್ಲ ಅಂತ ಅಂದಾಗ ಆ ವ್ಯಕ್ತಿ ಏನಾಗ್ತಾನ ಅಂತಂದ್ರ ಆ ಕೆಲಸವನ್ನ ಮಾಡೋದ್ರ ಕಡೆಗೆ ಬೇಸರಿಸ್ಕೊಳ್ತಾ ಹೋಗ್ತಾನ. ಏನ್ ಮಾಡಿದ್ರು ನಮ್ಗೇನು ಒಳ್ಳೆ ಪ್ರತಿಫಲ ಬರ್ತಾ ಇಲ್ಲ, ಏನ್ ಮಾಡಿದ್ರೆ ಏನದ ಅನ್ನೋಂತ ಒಂದು ಬೇಜಾರ್ ಭಾವನೆ ಅವನಲ್ಲಿ ಹುಟ್ಕೋತದ ಅಂತ ಹೇಳಿ. ಆ ಒಂದು ಬೇಜಾರು ಅವನ ಕೆಲಸದ ಮೇಲೆ ಪರಿಣಾಮವನ್ನ ಬೀರುತ್ತ. ಅವಾಗ ಅವ್ನ್ ಮಾಡ್ತಾ ಇರ್ತಕ್ಕಂಥ ಕೆಲಸದ ಒಂದು ದಕ್ಷತೆ ಏನಾಗುತ್ತ ಅಂದ್ರ ಕಡಿಮೆ ಆಗ್ತಾ ಹೋಗುತ್ತಾ ಅಂತ ಹೇಳಿ. ಪ್ರತಿಯೊಂದು ಆರ್ಗನೈಸೇಷನ್ ಗಳಲ್ಲಿ ಕೆಲಸ ಮಾಡುವಂತ ಸಂಸ್ಥೆಗಳಲ್ಲಿ ಓನರ್ಸ್ ಒಂದು ಆಲ್ಮೋಸ್ಟ್ ಕಂಪ್ಲೇಂಟ್ ಇರ್ತಾರೆ, ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಇರುತ್ತೆ, ಬಟ್ ವರ್ಕರ್ಸ್ ಅನ್ನ ಕೆಲಸ ಮಾಡೋ ಹೆಂಗ್ ಮಾಡ್ಬೇಕು ಅನ್ನೋಂಥದನ್ನ ಓನರ್ ಆಗಿರ್ತಕ್ಕಂಥವ್ರು ಡೆಫಿನೆಟ್ಲಿ ತಿಳ್ಕೊಬೇಕಾಗತ್ತ. ಅವ್ರನ್ನ ಯಾವ ರೀತಿ ನಾವು ಅವರಲ್ಲಿ ಉತ್ಸಾಹ ಹುಟ್ಟ ಹಾಕಿ ಅವರಾಗೆ ಇಂಟ್ರೆಸ್ಟ್ ಇಂದ ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವು ಆ ರೀತಿ ಮಾಡ್ಬೇಕು ಅಂತಂದ್ರ ಕೆಲವೊಂದಿಷ್ಟು ವಿಷಯಗಳನ್ನ ಅದಕ್ಕೆ ಸಂಬಂಧಪಟ್ಟಂಗ ನಾವು ತಿಳ್ಕೊಬೇಕಾಗತ್ತ. ಅವು ಏನೇನ್ ವಿಷಯಗಳು, ಯಾವಾಗ್ಲೂ ನಾವು ಒಬ್ಬ ವ್ಯಕ್ತಿಯನ್ನ ಪ್ರೇರೇಪಿಸ್ಬೇಕು ಅಂದ್ರ ಮೊದಲು ಅವನ ಅಗತ್ಯಗಳು ಏನಂತ ತಿಳ್ಕೊಬೇಕು. ಅವನ ಅಗತ್ಯಗಳನ್ನ ತಿಳ್ಕೊಂಡಾಗ ನಾವು ಆ ಅಗತ್ಯಗಳಿಗೆ ಸ್ಪಂದಿಸಿದಾಗ ಮಾತ್ರ ಏನಾಗತ್ತ ಅಂದ್ರ ಅವರಿಂದ ನಮ್ಗೆ ಏನ್ ಬೇಕಾಗಿರೋ ಕೆಲಸ ಅದನ್ನ ನಾವು ಮಾಡ್ಕೊಳಿಕ್ ಸಾಧ್ಯತೆ ಐತೆ ಅಂತ ಹೇಳಿ. ಈಗ ಯಾವ್ದೋ ನಾವ್ ಎದುರಿಗಿನ ವ್ಯಕ್ತಿ ಜೊತೆ ಮಾತಾಡ್ತಾ ಇದೀವಿ ಅಂತಂದ್ರೆ ಯಾವ್ದೋ ಒಂದ್ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರ ಅದರಿಂದ ನಮಗೆ ಎಷ್ಟು ಬೆನಿಫಿಟ್ ಅದ ಅಂತ ಹೇಳೋದಕ್ಕಿಂತ ಅದರಿಂದ ಅವ್ರಿಗೆ ಎಷ್ಟು ಬೆನಿಫಿಟ್ ಅದ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ ನಾವು. ಅಂದಾಗ ಮಾತ್ರ ಅವ್ರು ಆ ಕೆಲಸವನ್ನ ಮಾಡ್ಲಕ್ ಮುಂದಾಗ್ತಾರ. ಅದ್ರ ಬದ್ಲಿ ನಮಗೆ ಎಷ್ಟು ಬೆನಿಫಿಟ್ ಆಗತ್ತೆ ಅಂತ ನಾವ್ ಹೇಳ್ತಾ ಹೋದ್ವಿ ಅಂತಂದ್ರ ಅವ್ರ ಅದ್ರೊಳಗೆ ಆಸಕ್ತಿಯನ್ನ ಕಳ್ಕೊತಾರ ಅಂತ ಹೇಳಿ. ಅದೇ ರೀತಿ ಸಿಬ್ಬಂದಿಗಳಿಗೆ ಕೂಡ ಅವ್ರ ಅಗತ್ಯತೆಗಳನ್ನ ತಿಳ್ಕೊಂಡು ಅದಕ್ಕೆ ಸ್ಪಂದಿಸಿದಾಗ ಮಾತ್ರ ಏನಾಗುತ್ತೆ ಅಂದ್ರ ಅವರು ಓನರ್ ಹೇಳಿರ್ತಕ್ಕಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವು. ಆ ಕಾರಣಕ್ಕ ವ್ಯಕ್ತಿಯ ಅಗತ್ಯತೆಗಳು ಹಂತ ಹಂತವಾಗಿ ಬದಲಾಗ್ತಾ ಹೋಗ್ತವು. ಯಾವ ರೀತಿ ಹಂತ ಹಂತವಾಗಿ ಬದಲಾಗ್ತಾವ ಅಂತೇಳಿ ಮಾಸ್ಲೋರ್ ಅವರು ಒಂದು ಸಿದ್ಧಾಂತದ ಪ್ರಕಾರ ಪ್ರೇರೇಪಣಾ ಶ್ರೇಣೀಕೃತ ಅಗತ್ಯತೆಗಳ ಪ್ರೇರೇಪಣೆ ಸಿದ್ಧಾಂತ ಅಂತ ಕೊಟ್ಟಿದಾರ. ಬಹಳಷ್ಟು ಒಂದು ನೀಟಾಗಿ ಏನ್ ಮಾಡಿದಾರ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಹೇಳ್ತಾ ಹೋಗಿದಾರ ಅವರು. ಅದು ಯಾವ್ಯಾವ ರೀತಿ ಹೇಳ್ಯಾರ, ಯಾವ ಹಂತಗಳವ ಅನ್ನೋದನ್ನ ನಾ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರೊಳಗೆ ಮೊದಲನೇದೇನು ಅಂದ್ರೆ ಮೂಲ ದೈಹಿಕ ಅಗತ್ಯತೆಗಳು ಅಂತ ಹೇಳಿ. ವ್ಯಕ್ತಿಗೆ ಮೊದಲು ಏನು ಇಲ್ಲದೆ ಇದ್ದಾಗ ಅವನು ಬೇಸಿಕ್ ನೀಡ್ಸ್ ಅಂತ ಇರ್ತಾವ ವ್ಯಕ್ತಿಯು. ಏನು ಅಂದ್ರೆ ಈಗ ಡೈಲಿ ನಮ್ಗೇನು ಅಂತಂದ್ರೆ ಬದುಕ್ಲಕ್ಕೋಸ್ಕರ ಆಹಾರ ಬೇಕು, ನೀರ್ ಬೇಕು, ಆಮೇಲೆ ಹಾಕೊಳಕ್ ಬಟ್ಟೆ ಬೇಕು, ಅನಂತರ ವಾಸಿಸ್ಲಕ್ ಒಂದ್ ಸ್ಥಳ ಅಂತ ಬೇಕು, ಆರೋಗ್ಯ ಬೇಕು, ಶಿಕ್ಷಣ ಬೇಕು. ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂತಂದ್ರ ಮೂಲ ದೈಹಿಕ ಅಗತ್ಯತೆಗಳು ಅಂತ ಹೇಳಿ. ಅಂದ್ರೆ ಒಬ್ಬ ಮನುಷ್ಯ ಆರಾಮಾಗಿ ಅಥವಾ ಅಟ್ಲೀಸ್ಟ್ ಬದುಕ್ಬೇಕಪ್ಪ ಅಂತಂದ್ರೆ ಏನ್ ಅವಶ್ಯಕತೆಗಳು ಇರ್ತಾವಲ್ಲ ಅವಕ್ಕೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರ ಮೂಲ ದೈಹಿಕ ಅಗತ್ಯತೆಗಳು ಅಂತ ಕರಿತೀವಿ. ಈಗ ಯಾವ ವ್ಯಕ್ತಿಗೆ ಈ ಅಗತ್ಯತೆಗಳು ಅವನಿಗೆ ಸಿಗ್ತಾ ಇರಲ್ಲ ಅಂತ ವ್ಯಕ್ತಿಗೆ ಅವುಗಳನ್ನ ನಾವು ಪೂರೈಸಿದಾಗ ಏನ್ ಮಾಡ್ತಾನ ಅಂದ್ರ ಆ ವ್ಯಕ್ತಿ ನಾವ್ ಹೇಳೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತ. ಆ ಕಾರಣಕ್ಕೇನು ಅಂದ್ರ ಆ ಮೂಲ ದೈಹಿಕ ಅಗತ್ಯತೆಗಳನ್ನ ಪೂರೈಸ್ಕೊಳ್ಳೋಕೋಸ್ಕರ ವ್ಯಕ್ತಿ ಈಗ ನಮ್ಗೆ ಹಸು ಆಯ್ತದ ಅಂತ ನಾವ್ ಏನಾದ್ರು ಕೆಲಸ ಮಾಡ್ತೇವೆ. ಮೋಸ್ಟ್ಲಿ ವ್ಯಕ್ತಿ ಹಸು ಆಗ್ಲಿಲ್ಲ ಅಂತಂದ್ರ ಇಷ್ಟೊಂದ್ ಕಷ್ಟಪಟ್ಟು ದುಡಿತಾ ಇರಲಿಲ್ಲ. ಆ ಹಸುವನ್ನ ನಿಗಿಸ್ಕೊಳಕ್ ನಮ್ಗೆ ಆಹಾರ ಬೇಕು, ಆಹಾರವನ್ನ ಖರೀದಿ ಮಾಡ್ಲಕ್ ನಮ್ಗೆ ದುಡ್ಡು ಬೇಕು ಅಂತಂದ್ರೆ ನಾವ್ ಕೆಲಸ ಮಾಡ್ಬೇಕು. ಅಂದ್ರೆ ಫೈನಲಿ ನಾವ್ ಕೆಲಸ ಮಾಡ್ಬೇಕು ಅಂದ್ರೆ ನಮಗ್ ಪ್ರೇರೇಪಣೆ ಆಗೋದೇನು ಅಂತಂದ್ರೆ ಬೇಸಿಕ್ ನಮ್ ಹಸು ಅಂತಕ್ಕಂಥದ್ದು. ಬರೀ ಹಸು ಅಷ್ಟೇ ನಿಗಿಸ್ಕೊಂಡ್ರೆ ಸಾಲದು. ಸಮಾಜದೊಳಗ ಒಂದು ನಾವು ಗೌರವಯುತವಾಗಿ ಬದುಕ್ಬೇಕು ಅಂತಂದ್ರ ಹಾಕೊಳ್ಳುವಂತ ಬಟ್ಟೆ ಇರ್ಬೋದು, ವಸತಿ ಇರ್ಬೋದು, ಒಳ್ಳೆ ಆರೋಗ್ಯ ಕೆಲಸ ಮಾಡ್ಲಕ್ಕೆ ಇವೆಲ್ಲ ಮೂಲ ದೈಹಿಕ ಅಗತ್ಯತೆ ಒಳಗ ಬರ್ತಾವಂತ ಹೇಳಿ. ಇವುಗಳನ್ನ ವ್ಯಕ್ತಿಗಳಿಗೆ ಪೂರೈಸಿದಾಗ ಏನಾಗತ್ತಂದ್ರ ಅವ್ರ ಇನ್ನ ಪ್ರೇರೇಪಿತರಾಗಿ ಕೆಲಸ ಮಾಡ್ತಾರ ಅಂತಕ್ಕಂಥದ್ದು ಮೊದಲನೇ ಹಂತದೊಳಗೆ ಬರ್ತಕ್ಕಂಥದ್ದು. ಇನ್ನ ವಾಟ್ ವಿಲ್ ಬಿ ದ ಸೆಕೆಂಡ್ ಸ್ಟೆಪ್? ಈ ಮೂಲ ದೈಹಿಕ ಅಗತ್ಯತೆಗಳು ವ್ಯಕ್ತಿಗೆ ಯಾವಾಗ ಸ್ಯಾಟಿಸ್ಫೈಡ್ ಆಗ್ತಾವೋ ಅವಾಗ ನೆಕ್ಸ್ಟ್ ನೀವು ಅವನ್ನೇ ಕೊಡ್ಲಕ್ ಹೋದ್ರಿ ಅಂತಂದ್ರೆ ಅವ್ರ ಪ್ರೇರೇಪಣೆ ಆಗಲ್ಲ. ಆ ಟೈಮ್ ಒಳಗೆ ಅವ್ರಿಗೆ ಅವ್ರು ಸ್ಯಾಟಿಸ್ಫೈಡ್ ಮಾಡಲ್ಲ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಅವ್ರಿಗೆ ಸರಿಯಾಗಿ ಒಂದು ಊಟ ಸಿಗ್ತಾ ಇದೆ, ಬಟ್ಟೆ ಅದ, ಇರ್ಲಕ್ ಜಾಗ ಅದ,
ಒಳ್ಳೆ ಆರೋಗ್ಯ ಅದ ಅಂತಂದ್ರ ಅವರು ನೆಕ್ಸ್ಟ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಅದು ಸೆಕೆಂಡ್ ಎಕ್ಸ್ಪೆಕ್ಟೇಷನ್ ಯಾವ್ದು ಅಂತಂದ್ರೆ ಭದ್ರತೆಯ ಅಗತ್ಯತೆಗಳು ಅಂತ ಹೇಳಿ. ಯಾವಾಗ ಒಬ್ಬ ವ್ಯಕ್ತಿಗೆ ದೈಹಿಕ ಅಗತ್ಯತೆಗಳು ಅಥವಾ ಮೂಲ ಅಗತ್ಯತೆಗಳು ಪೂರೈಕೆ ಆಗ್ತಾವೋ ಅವಾಗ ಅವ ಏನ್ ಮಾಡ್ತಾನ ಅಂತಂದ್ರೆ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ಲಕ್ ಶುರು ಮಾಡ್ತಾನ. ಓಕೆ, ನಂಗೆ ಎಲ್ಲೋ ಒಂದ್ ಕಡೆ ಕೆಲಸ ಸಿಕ್ತು, ಕೆಲಸ ಮಾಡ್ತಾ ಇದ್ದೀನಿ, ದಟ್ ಈಸ್ ಫೈನ್. ಬಟ್ ಆ ಕೆಲಸ ಸೆಕ್ಯೂರ್ ಅದನೋ ಇಲ್ಲೋ, ಆ ಕೆಲಸ ಪರ್ಮನೆಂಟ್ ಅದನೋ ಇಲ್ಲೋ, ಆ ಕೆಲಸ ಮಾಡೋದ್ರಿಂದ ನನಗ PF ಎಷ್ಟು ಬರುತ್ತಾ, ಇನ್ಶೂರೆನ್ಸ್ ಎಷ್ಟು ಬರುತ್ತಾ, ನನಗ ನನ್ನ ಫ್ಯಾಮಿಲಿಗೆ ಎಷ್ಟು ಸೆಕ್ಯೂರ್ ಅದ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನ. ಯಾವಾಗ ಒಂದು ಸಂಸ್ಥೆಯಲ್ಲಿ ಸಿಬ್ಬಂದಿಗೆ ಸೆಕ್ಯೂರಿಟಿ ಕೊಡ್ಲಕ್ಕ ಅವ್ರು ಮುಂದಾಗ್ತಾರ ಅಂತ ಸಂದರ್ಭಗಳಲ್ಲಿ ವ್ಯಕ್ತಿ ಇನ್ನು ಹೆಚ್ಚು ಪ್ರೇರೇಪಿತನ ಕೆಲಸ ಮಾಡ್ತಾನ. ಅಂದ್ರೆ ಅವನಿಗೆ ಸೇಫ್ಟಿ ಒಂದು ಪರ್ಮನೆಂಟ್ ಆಗಿ ಅವನಿಗೆ ಜಾಬಿಗೆ ಪರ್ಮನೆಂಟ್ ಮಾಡ್ಕೋಬೇಕು. ಜೊತೆಗೆ PF ಇನ್ಶೂರೆನ್ಸ್ ಅಂತ ಸೌಲಭ್ಯಗಳನ್ನ ಕೊಟ್ಟಾಗ ಅಥವಾ ಅವರಿಗೆ ಒಂದು ಕ್ವಾರ್ಟರ್ಸ್ ಅಂತ ಫೆಸಿಲಿಟಿ ಇರ್ಬೋದು, ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು, ಮಕ್ಕಳಿಗೆ ಎಜುಕೇಶನ್ ಫೆಸಿಲಿಟೀಸ್ ಇರ್ಬೋದು, ಇವನ್ನೆಲ್ಲ ಕೊಟ್ಟಾಗ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಇದು ನನ್ನ ಸಂಸ್ಥೆ, ನನ್ನ ಕಂಪನಿ ಅನ್ಕೊಂಡು ಏನ್ ಮಾಡ್ತಾನಂದ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಅವ ಇನ್ನ ಹೆಚ್ಚು ಪ್ರೇರೇಪಿತನಾಗಿ ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾರಿಗ ಆ ಅಗತ್ಯತೆ ಇರ್ತದೆ ಅಂತ ಎಂಪ್ಲಾಯೀಸ್ ಗಳಿಗೆ ಭದ್ರತೆಯನ್ನ ಕೊಡೋದ್ರ ಮುಖಾಂತರ ಅವರನ್ನ ಹೆಚ್ಚು ಪ್ರೇರೇಪಿತರಾಗಿ ಕೆಲಸ ಮಾಡೋ ರೀತಿಯೊಳಗೆ ಮಾಡ್ಬೋದು. ಇನ್ನ ಈ ಅಗತ್ಯತೆಗಳು ಪೂರೈಕೆ ಆದ್ಮೇಲೆ ವ್ಯಕ್ತಿ ಥರ್ಡ್ ಸ್ಟೆಪ್ಗೆ ಹೋಗ್ತಾನೆ. ಯಾವ್ದು ಅಂದ್ರೆ ಸಾಮಾಜಿಕ ಅಗತ್ಯತೆಗಳು ಅಂತ ಹೇಳಿ. ನಾವು ಮನುಷ್ಯರೆಲ್ಲ ಸಮಾಜದ ಒಂದು ಭಾಗ ಆಗಿರೋದ್ರಿಂದ ಮನುಷ್ಯನನ್ನ ಅಥವಾ ವ್ಯಕ್ತಿಯನ್ನ ಒಂದು ಸಾಮಾಜಿಕ ಜೀವಿ ಅಂತಾನೆ ಕರಿತೀವಿ ನಾವು. ಅಂದ್ರೆ ನಾವು ಸಮಾಜದಿಂದ ಹೊರತಾಗಿಲ್ಲ, ನಾವೆಲ್ಲರೊಳಗನೆ ಏನು ಅಂತಂದ್ರೆ ಬದುಕ್ಬೇಕಾಗಿರೋದ್ರಿಂದ ಮನುಷ್ಯ ಏನ್ ಮಾಡ್ತಾನಂದ್ರೆ ಒಂಟಿಯಾಗಿ ಬದುಕ್ಲಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಅವನು ಬೇರೆಯವ್ರ ಜೊತೆಗೆ ಏನು ಅಂತಂದ್ರ ಬೇರೆಯವ್ರದ್ದು ಸ್ನೇಹವನ್ನ ಸಂಪಾದನೆ ಮಾಡ್ಕೋಬೇಕು, ಬೇರೆಯವ್ರ ಪ್ರೀತಿಯನ್ನ ಸಂಪಾದನೆ ಮಾಡ್ಕೋಬೇಕು, ಅವ್ರ ಜೊತೆಗೆಲ್ಲ ಆತ್ಮೀಯವಾಗಿರ್ಬೇಕು ಅಂತೇಳಿ ಈ ಒಂದು ಥರ್ಡ್ ಸ್ಟೆಪ್ ಒಳಗ ಎಕ್ಸ್ಪೆಕ್ಟ್ ಮಾಡ್ತಾನ. ಎಷ್ಟೋ ಜನರ ಹತ್ರ ಒಳ್ಳೆ ಕೆಲಸ ಇರುತ್ತ, ಭದ್ರತೆ ಇರುತ್ತ, ಬಟ್ ಅವ್ರು ಯಾರ ಜೊತೆಗೂ ಮಿಂಗಲ್ ಆಗದೆ ಇದ್ದಾಗ್ಲೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಲೋನ್ಲಿನೆಸ್ ಕಾಡಕ್ ಶುರು ಆಕೈತಿ. ಅಂತ ಸಂದರ್ಭಗಳಲ್ಲಿ ಕೂಡ ಅವ್ರು ಮಾಡ್ತಕ್ಕಂಥ ಒಂದ್ ಕೆಲಸದವ್ರ ಆಸಕ್ತಿಯನ್ನ ಕಳ್ಕೊಂತಾರ ಅಂತ ಹೇಳ್ಬೋದು. ಆ ಕಾರಣಕ್ಕ ಈ ಒಂದು ಥರ್ಡ್ ಸ್ಟೇಜ್ ಒಳಗೆ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಎಲ್ಲರದು ಸ್ನೇಹ, ಪ್ರೀತಿ, ವಿಶ್ವಾಸ ಪಡ್ಕೊಂಡು ಎಲ್ಲರ ಜೊತೆಗೆ ನಾನ್ ಬೆರೆತು ಬದುಕ್ಬೇಕು ಅನ್ನೋಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾನ. ಅದು ಎಲ್ಲಿ ಯಾವ ಕೆಲಸದ ಜಾಗದೊಳಗ ಅವ್ನಿಗೆ ಅಂತ ಅವಕಾಶಗಳು ಸಿಗ್ತಾವೋ ಅಲ್ಲವ ಹೆಚ್ಚು ಇನ್ನ ಪ್ರೇರೇಪಿತನಾಗಿ ಕೆಲಸ ಮಾಡ್ತಾನ ಅಂತ ಹೇಳಿ. ಇನ್ನ ಸಾಮಾಜಿಕ ಅಗತ್ಯತೆಗಳು ಪೂರೈಕೆ ಆಯ್ತು, ಅವನಿಗೆ ವರ್ಕಿಂಗ್ ಪ್ಲೇಸ್ ಒಳಗೆ ಎಲ್ಲಾ ವ್ಯಕ್ತಿಗೆ ಅಥವಾ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಅಲ್ಲಿ ಫ್ರೆಂಡ್ಸ್ ಸಿಕ್ರು, ಒಳ್ಳೆ ಸ್ನೇಹ ಬಾಂಧವ್ಯ ಬೆಳೀತು, ಎಲ್ಲರ ಜೊತೆಗೂ ಮಿಂಗಲ್ ಆಗಿ ಅವ್ನ್ ಕೆಲಸ ಮಾಡ್ತಾ ಇದ್ದಾನ ಅಂತ ಅಂದ್ಮೇಲೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಎಕ್ಸ್ಪೆಕ್ಟೇಷನ್ ಎಂಡ್ ಆಗುತ್ತೇನೋ ಅಂತಂದ್ರೆ ನೋ. ಸೊ ಹಿ ವಿಲ್ ಮೂವ್ ಟು ದ ಫೋರ್ತ್ ಸ್ಟೆಪ್ ಅಂತ ಹೇಳಿ. 4ನೇ ಸ್ಟೆಪ್ ಏನದ ಅಂದ್ರ ಪ್ರತಿಷ್ಠೆಯ ಅಗತ್ಯತೆ ಅಂತ ಹೇಳಿ. ಅದ್ರೊಳಗ ವ್ಯಕ್ತಿಯ ಸ್ವಾಭಿಮಾನ, ಸ್ಥಾನಮಾನ, ಗುರುತಿಸುವಿಕೆ ಇತ್ಯಾದಿ ಅಂತ ಹೇಳಿ. ಯಾವಾಗ ವ್ಯಕ್ತಿ ಎಲ್ಲರ ಜೊತೆಗೆ ಬೆರೆದು ಬದುಕ್ಲಕ್ ಸ್ಟಾರ್ಟ್ ಮಾಡ್ತಾನ ವರ್ಕಿಂಗ್ ಪ್ಲೇಸ್ ಒಳಗ, ಅವಾಗ ಒಂದೊಂದು ಎಕ್ಸ್ಪೆಕ್ಟೇಷನ್ ಅವ್ನಿಗೆ ಇನ್ನ ಒಂದು ಹೈಯರ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಏನ್ ಎಕ್ಸ್ಪೆಕ್ಟೇಷನ್ ಅಂತಂದ್ರ ನಾನ್ ಯಾಕಪ್ಪ ಬೇರೆಯವ್ರ ಕೈ ಏನು ಅಂತಂದ್ರೆ ಹೇಳ್ದಂಗೆ ಕೇಳ್ಬೇಕು, ಎಲ್ಲರೂ ನನಗ್ ಗುರುತಿಸ್ಬೇಕು, ನಾನ್ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು, ನನಗ್ ನಂದೇ ಅಂತ ಒಂದು ಸ್ಥಾನಮಾನ ಇಲ್ಲಿ ಸಿಗ್ಬೇಕು ಅಂತ ಹೇಳಿ ಅವನ್ ನಿರೀಕ್ಷೆ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಆ ನಿರೀಕ್ಷೆಗಳನ್ನ ಎಲ್ಲಿ ಏನು ಅಂತಂದ್ರ ಆ ನಿರೀಕ್ಷೆಗಳನ್ನ ಅವರಿಗೆ ಪೂರೈಸ್ಲಕ್ ಪ್ರಯತ್ನ ಪಡ್ತಾರ ಅಂತ ಸಂಸ್ಥೆಯೊಳಗ ಅವ್ನು ಇರ್ಲಕ್ ಇಷ್ಟ ಪಡ್ತಾನ. ಅವನಿಗೆಲ್ಲ ಐಡೆಂಟಿಫಿಕೇಶನ್ ಸಿಗ್ಲಿಲ್ಲಪ್ಪ ಅಥವಾ ಯಾವ್ದೇ ರೀತಿ ಸ್ಥಾನಮಾನಗಳು ಸಿಗ್ಲಿಲ್ಲ ಅಂದ್ರ ಆ ಪ್ಲೇಸ್ ಬಿಟ್ಟು ಯಾವ ಒಂದು ಕೆಲಸ ಸ್ಥಳದೊಳಗ ಅವ್ನು ಸಿಗ್ತಾವೋ ಅಲ್ಲಿ ಅವ್ನು ಹೋಗ್ಲಕ್ ಏನ್ ಮಾಡ್ತಾನ ಅಂದ್ರೆ ಇಷ್ಟ ಪಡ್ತಾನ ಅಂತ ಹೇಳಿ. ಅಂದ್ರೆ ಇದು ಪ್ರತಿಷ್ಠೆ ಒಂದು ಲೆವೆಲ್ ಒಳಗ್ ಮನುಷ್ಯನಿಗೆ ಏನು ಅಂತಂದ್ರೆ ಪ್ರತಿಷ್ಠೆ ಅನ್ನೋದು ಮ್ಯಾಟರ್ ಆಗತ್ತ. ಅಂದ್ರೆ ರೆಪ್ಯುಟೇಷನ್ಗೋಸ್ಕರ ಏನು ಅಂತಂದ್ರೆ ಕೆಲಸನೇ ಎಷ್ಟೋ ಸಂದರ್ಭಗಳಲ್ಲಿ ಬಿಡ್ತಾನ, ಅಥವಾ ರೆಪ್ಯುಟೇಷನ್ ಅದ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚು ಪ್ರೇರೇಪಿತನಾಗಿ ಕೆಲಸ ಮಾಡ್ತಾನ ಅಂತ ಹೇಳಿ. ಇದು ಫೋರ್ತ್ ಸ್ಟೆಪ್ ಒಳಗ್ ಮನುಷ್ಯ ಪ್ರತಿಷ್ಠೆಯ ಬಗ್ಗೆ ಯೋಚನೆ ಮಾಡ್ತಾನ, ಅವ್ನ ಸ್ವಾಭಿಮಾನದ ಬಗ್ಗೆ ಯೋಚನೆ ಮಾಡ್ತಾನ. ಆಮೇಲೆ ಅವನ್ನೆಲ್ಲರೂ ಗುರುತಿಸ್ಬೇಕು, ಅವನಿಗೆ ಒಂದು ಸ್ಥಾನಮಾನವನ್ನ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ರೀತಿ ಒಳಗ ಈ ಒಂದು ಹಂತದೊಳಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತ. ಎಲ್ಲಿ ಅವು ಎಲ್ಲಾ ಸಿಗ್ತಾವ ಅವನಿಗೆ ಅಂತ ಸ್ಥಳದೊಳಗ ಇರ್ಲಕ್ಕ ಅಥವಾ ಅಲ್ಲಿ ಕೆಲಸ ಮಾಡ್ಲಕ್ ಇಷ್ಟ ಪಡ್ತಾನ ಅಂತ ಹೇಳಿ. ಇನ್ನು ಇದು ಆದ ನಂತರ ಕೊನೆಯ ಒಂದು ಏನೋ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಪ್ರೇರೇಪಣೆ ಕೊಡ್ತಕ್ಕಂತ ಅಂಶ ಯಾವ್ದು ಅಂದ್ರ ಸ್ವಯಂ ಸಾಧನೆ ಅಗತ್ಯತೆ ಅಂತ ಹೇಳಿ. ಇದು ಆಲ್ಮೋಸ್ಟ್ ಮನುಷ್ಯನಿಗೆ ಒಂದು ಲಾಸ್ಟ್ ಸ್ಟೆಪ್ ಒಳಗ್ ಬರ್ತದ ಅಂತ ಹೇಳಿ. ಲಾಸ್ಟ್ ಸ್ಟೆಪ್ ಒಳಗೆ ಏನೋ ಅಂದ್ರ ಎಲ್ಲ ಏನೋ ಮಾಡಿದ್ವಪ್ಪ, ಇಷ್ಟು ವರ್ಷ ಕೆಲಸ ಮಾಡಿದ್ವಿ, ನಂಗೆಲ್ಲ ಕೆಲಸದ ಜಾಗದೊಳಗೆ ಐಡೆಂಟಿಫಿಕೇಶನ್ ಸಿಕ್ತು, ಒಳ್ಳೆ ಸ್ಥಾನಮಾನ ಸಿಕ್ತು, ಎಲ್ಲರೂ ನಂಗೆ ಗುರುತಿಸ್ಲಾಗತ್ತಾರ, ಎಲ್ಲರೂ ಒಂದು ಸಮಾಜದೊಳಗೆ ಏನೋ ಅಂತಂದ್ರ ಒಂದು ವ್ಯಾಲ್ಯೂ ಬಂದದ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಮನುಷ್ಯ ಅನ್ಕೊಂತಾನ, ನಾ ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟೇನಿ, ಆದ್ರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಪ್ಪ. ಈಗ ಪ್ರತಿಯೊಂದು ಒಂದು ಪ್ರಾಣಿ ಕೂಡ ಬದುಕ್ತದ, ಹಂಗ ಮನುಷ್ಯ ಪ್ರಾಣಿ ಹಂಗ್ ಬದುಕಿ ಒಂದಿನ ಸತ್ತ ಹೋಗೋದಲ್ಲ, ನಾವ್ ಏನಾದ್ರೂ ಒಂದ್ ಸಾಧನೆ ಮಾಡಿ ಸಮಾಜಕ್ಕೆ ಕೊಡುಗೆನ ಕೊಟ್ಟು ಹೋಗ್ಬೇಕು, ಅಥವಾ ನಮ್ಮನ್ನ ನಾವು ಹೋದ್ಮೇಲೂ ಜನ ನೆನ್ಪಿಟ್ಕೊಳ್ಳೋ ರೀತಿಯೊಳಗೆ ನಾವ್ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಲಾಸ್ಟ್ ಸ್ಟೆಪ್ ಒಳಗ ಅಥವಾ 5ನೇ ಒಂದು ಸ್ಟೆಪ್ ಒಳಗೆ ಏನ್ ಮಾಡ್ತಾನ ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ತಾನ. ಅಂತ ಒಂದ್ ಎಕ್ಸ್ಪೆಕ್ಟೇಷನ್ ಗೆ ಸಪೋರ್ಟಿಂಗ್ ಆಗೋ ರೀತಿ ಒಳಗ ಒಂದ್ ವರ್ಕಿಂಗ್ ಪ್ಲೇಸ್ ಒಳಗೆ ಅವಕಾಶಗಳು ಸಿಕ್ಕಾಗ ಡೆಫಿನೆಟ್ಲಿ ಏನು ಅಂದ್ರೆ ಅವ ವ್ಯಕ್ತಿ ಇನ್ನ ಹೆಚ್ಚು ಉತ್ಸುಕನಾಗಿ ಕೆಲಸ ಮಾಡ್ತಾನ ಅಂತ ಹೇಳಿ. ಈ ರೀತಿ ಸಿಬ್ಬಂದಿಗಳನ್ನ ಪ್ರೇರೇಪಣೆ ಮಾಡ್ಲಕ್ಕ ಮಾಸ್ಲರ್ ಅವ್ರು ಏನ್ ಮಾಡಿದಾರ ಅಂದ್ರೆ ಈ 5 ಹಂತದೊಳಗ ಸಿಬ್ಬಂದಿಗಳ ಬಯಕೆಗಳು ಏನಾಗ್ತಾ ಇರ್ತಾವ ಅಂದ್ರ
ಅವು ಬದಲಾವಣೆ ಆಗ್ತಾ ಹೋಗ್ತಿರ್ತಾವ. ಅವರ ಮನಸ್ಥಿತಿ, ಅವರ ಬಯಕೆಗಳು, ಅಗತ್ಯತೆಗಳನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗ ಒಂದು ಉನ್ನತ ಹಂತದ ಅಧಿಕಾರಿಗಳು ಅವುಗಳನ್ನ ಪೂರೈಕೆ ಮಾಡಿದಾಗ ಡೆಫಿನೆಟ್ಲಿ ಏನೋ ಅಂದ್ರ ಆ ವರ್ಕರ್ಸ್ ಇಂದ ಒಂದು ಬೆಸ್ಟ್ ವರ್ಕ್ ಅನ್ನ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅದ ಅಂತೇಳಿ ಮಾಸ್ಲರ್ ಅವರು ಈ ಸಿದ್ಧಾಂತದ ಪ್ರಕಾರ ತಿಳಿಸ್ಕೊಟ್ಟಾರ. ಇದು ಬರೀ ಒಂದ್ ಸಂಸ್ಥೆಗಂತ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ವ್ಯಕ್ತಿ ಕೂಡ ಏನು ಅಂತಂದ್ರೆ ಅಪ್ಲೈ ಆಗ್ತಕ್ಕಂಥದ್ದು. ನಾವೆಲ್ಲರೂ ಮಾಡೋ ಕೆಲ್ಸಕ್ಕೆ ಒಂದು ಪ್ರಶಂಸೆಯನ್ನ ಬಯಸ್ತೀವಿ. ಹಾಗಾಗಿ ಯಾರೇ ಒಂದು ಒಳ್ಳೆ ಕೆಲಸ ಮಾಡ್ಲಿ ಅದಕ್ಕೆ ಅಪ್ರಿಸಿಯೇಟ್ ಮಾಡೋದನ್ನ ಯಾರು ಮರಿಬಾರ್ದು ಅಂತ ಹೇಳ್ತಾ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.